ಮೋದಿಯನ್ನ ಬಚಾವ್ ಮಾಡ್ತಾ ಇರೋ ಅಂಧ ಭಕ್ತರು ಸಂಕಷ್ಟದ ಸಮಯದಲ್ಲಿ ಮೋದಿಯನ್ನ ಕೈ ಹಿಡಿತಾ ಇರೋದು ಇವರೇನೆ. ಜನರನ್ನ ಭೀತಿಗೆ ತಳ್ಳಿದ ಮೋದಿಯವರ ಈ ಹೇಳಿಕೆ ಅಂಥದ್ದೇನಿದೆ ಈ ವಿಡಿಯೋ ನೋಡಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಭಾರತದಿಂದ 1000 ಮೈಲಿ ದೂರದಲ್ಲಿ ನಡೀತಾ ಇದ್ರೂ ಭಾರತಕ್ಕೆ ಅದರ ಬಿಸಿ ತಾಕಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನ ಎಬ್ಸಿರೋ ಈ ಯುದ್ಧ ತೈಲ ಪೂರೈಕೆಗೆ ಭಾರಿ ಹೊಡೆತವನ್ನ ಕೊಟ್ಟಿದೆ. LPG ಕೊರತೆ ದೇಶದಲ್ಲಿ ಅಶಾಂತಿಯನ್ನ ಉಂಟು ಮಾಡಿದೆ. ಇಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಜನರಲ್ಲಿ ಆತ್ಮವಿಶ್ವಾಸವನ್ನ ತುಂಬುವಂತಹ ಮಾತುಗಳನ್ನ ಆಡಬೇಕಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರು ಹೆದರಿ ಕಂಗಾಲಾಗುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, LPG ಬಿಕ್ಕಟ್ಟಿನ ಬಗ್ಗೆ ಅನಗತ್ಯವಾಗಿ ಆತಂಕಗೊಳ್ಳಬೇಡಿ ಅಂತ ಧೈರ್ಯ ಹೇಳಬೇಕಾದ ಪ್ರಧಾನಿ ನರೇಂದ್ರ ಮೋದಿ ಅವರೇ ದೇಶದ ಜನರು ಹೆದರಿ ಕಂಗಾಲಾಗುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೃಂಗಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೋವಿಡ್ ಬಿಕ್ಕಟ್ಟನ್ನ ಎದುರಿಸಿದಂತೆ ನಾವು ಈ ಬಿಕ್ಕಟ್ಟನ್ನು ಕೂಡ ಎದುರಿಸ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೆ ಇದೆ ಅಂತ ಹೇಳಿದ್ದಾರೆ. ಮೋದಿಯವರ ಈ ಹೇಳಿಕೆ ನಿಜಕ್ಕೂ ಕೂಡ ಜನರನ್ನ ಬೆಚ್ಚಿ ಬೀಳಿಸಿದೆ. ಪ್ರಸ್ತುತ ಸ್ಥಿತಿ ಕೋವಿಡ್ ಲಾಕ್ಡೌನ್ ನೆನಪುಗಳನ್ನು ಮರುಕಳಿಸುತ್ತೆ. ಲಕ್ಷಾಂತರ ಕಾರ್ಮಿಕರು ಉದ್ಯೋಗವನ್ನು ಕಳೆದುಕೊಳ್ತಾ ಇದ್ದಾರೆ. ಆಹಾರ ಉದ್ಯಮಗಳನ್ನು ಮುಚ್ಚಲಾಗಿದೆ. ಹತಾಶೆ ಮತ್ತು ಅನಿಶ್ಚಿತತೆಯ ಪರಿಸ್ಥಿತಿ ಏರ್ಪಟ್ಟಿದೆ. ಏರಿಕೆ ಕಾಣ್ತಾ ಇರೋ ಬೆಲೆಗಳಿಂದ ವ್ಯಾಪಾರಿಗಳು ಮತ್ತು ರಸ್ತೆ ಬದಿಗಳಲ್ಲಿ ಹೋಟೆಲ್ಗಳನ್ನು ನಡೆಸ್ತಾ ಇರೋರ ಉದ್ಯಮಕ್ಕೆ ದೊಡ್ಡ ಪೆಟ್ಟೆ ಬಿದ್ದಿದೆ. ಗಿಗ್ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. LPG ಕೊರತೆ ಕಾಳಸಂತೆ ಚಟುವಟಿಕೆ ಜನರ ನಿದ್ದೆಯನ್ನ ಗೆಡಿಸಿದೆ. ಸಣ್ಣ ವ್ಯಾಪಾರಿಗಳು ಆದಾಯವನ್ನ ಕಳೆದುಕೊಳ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಜನರಿಗೆ ಧೈರ್ಯದ ಮಾತುಗಳನ್ನ ಹೇಳಿ ಅವರಲ್ಲಿ ಆತ್ಮವಿಶ್ವಾಸವನ್ನ ತುಂಬುವಂತಹ ಕೆಲಸವನ್ನ ಮಾಡಬೇಕಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಧೈರ್ಯ ಕುಂದಿಸೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋವಿಡ್-19 ಸಮಯದಲ್ಲಿ ದೇಶ ಅನುಭವಿಸಿದ ಸಂಕಷ್ಟ, ಸರ್ಕಾರದ ವೈಫಲ್ಯ ಎಲ್ಲವನ್ನು ಕೂಡ ಜನರು ನೋಡಿದ್ದಾರೆ. ಈಗಲೂ ಕೂಡ ಸರ್ಕಾರದ ವೈಫಲ್ಯವನ್ನ ಜನರು ಅನುಭವಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೊರೋನಾ ಸಮಯದಲ್ಲಿ ಅನುಭವಿಸಿದ ಸಂಕಷ್ಟ ಈಗ ಇರೋದಿಲ್ಲ. ಅಂತಹ ಪ್ರಮಾದ ಜರುಗದಂತೆ ಜಾಗರೂಕತೆಯನ್ನು ವಹಿಸಿ ಕಾರ್ಯವನ್ನ ನಿರ್ವಹಿಸಲಾಗುವುದು ಅನ್ನೋ ಭರವಸೆ ನೀಡೋ ಬದಲಾಗಿ ಕೊರೋನಾದ ಸಮಯದಲ್ಲಿ ಲಾಕ್ಡೌನ್ ಉಡುಗೊರೆಗಳನ್ನು ನೀಡೋ ಭರವಸೆಯನ್ನ ಪ್ರಧಾನಿಯವರು ನೀಡಿ ಜನರಲ್ಲಿ ಅನಗತ್ಯ ಭೀತಿಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಕೊರೋನಾ ಸಮಯದಲ್ಲಿ ಕೊರೋನಾ ಓಡಿಸೋದಕ್ಕೆ ಮೋದಿಯವರು ಏನು ಮಾಡಿದ್ರು ಅನ್ನೋದನ್ನ ಜನರು ಇನ್ನೂ ಕೂಡ ಮರ್ತಿಲ್ಲ. ಕೊರೋನಾ ಓಡಿಸ್ಬೇಕಂದ್ರೆ ರಾತ್ರಿ 8 ಗಂಟೆಗೆ ಮನೆಯಿಂದ ಹೊರಗಡೆ ಬಂದು ತಟ್ಟೆ ಹೊಡಿರಿ ಅಂತ ಹೇಳೋ ಮೋದಿಯವರ ನಿಲುವನ್ನ ಜನರು ಇನ್ನೂ ಕೂಡ ಮರ್ತಿಲ್ಲ. ಕೊರೋನಾವನ್ನ ದೇಶದಲ್ಲಿ ಹೇಗೆ ಎದುರಿಸಲಾಯಿತು, ಕೊರೋನಾ ದೇಶದ ಒಳಗೆ ಬಂದದ್ದು ಹೇಗೆ, ಎಲ್ಲವನ್ನೂ ಕೂಡ ದೇಶ ಇನ್ನೂ ಮರ್ತಿಲ್ಲ. ನಮಸ್ತೆ ಟ್ರಂಪ್ ಅನ್ನೋ ಸಮಾವೇಶ ಭಾರತದೊಳಗೆ ಕೊರೋನಾ ಆರಾಮಾಗಿ ನುಸುಳೋದಕ್ಕೆ ಅನುವನ್ನ ಮಾಡಿಕೊಡ್ತು. ಮೋದಿಯವರು ತಮ್ಮ ಆಪ್ತ ಸ್ನೇಹಿತ ಟ್ರಂಪ್ನ ಹಿತಾಸಕ್ತಿಗಾಗಿ ಹಮ್ಮಿಕೊಂಡ ಈ ಕಾರ್ಯಕ್ರಮ ಜನರ ಪಾಲಿಗೆ ಮುಳುವಾಯಿತು. ಈಗ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಶುರುವಾದಾಗಿನಿಂದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಟ್ರಂಪ್ ಅವರ ಹಿತಾಸಕ್ತಿನೇ ಹೆಚ್ಚಾಗಿದೆ. ಮೋದಿಯವರಿಗೆ ಟ್ರಂಪ್ ಓಲೈಕೆನೆ ಮುಖ್ಯ ಆಗಿರೋದು ದುರಂತ. ಇದು ಭಾರತದ ಸಮಸ್ಯೆಗೆ ಮೂಲ ಕಾರಣ ಆಗಿದೆ. ಕೊರೋನಾ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡ ಒಂದೊಂದು ನಿರ್ಧಾರನೂ ಜನರನ್ನ ಸಂಕಷ್ಟಕ್ಕೆ ತಳ್ಳಿಬಿಟ್ಟಿತ್ತು. ವೈಜ್ಞಾನಿಕವಾಗಿ ನಾವು ಕೊರೋನಾವನ್ನ ತಡೆಗಟ್ಟೋ ಮಾಹಿತಿಯನ್ನ ಜನರಿಗೆ ನೀಡಬೇಕಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌಢ್ಯದ ಹಾದಿಯಲ್ಲಿ ತಟ್ಟೆ, ಗಂಟೆ, ಜಾಗಟೆಗಳನ್ನು ಬಾರಿಸಿ ಅಂತ ಸಲಹೆಯನ್ನ ಕೊಟ್ಟರು. ವೈರಸ್ ಹಬ್ಬೋದನ್ನ ತಡೆಗಟ್ಟೋ ಬದಲಾಗಿ ಗಂಟೆ, ಜಾಗಟೆ ಬಾರಿಸಿ ಅನ್ನೋ ಸಲಹೆಯನ್ನ ಕೊಟ್ಟಿದ್ರು. ಏಕಾಏಕಿ ಪ್ರಧಾನಿಯವರು ಲಾಕ್ಡೌನ್ ಅನ್ನ ಹೇರಿದ ಕಾರಣ ವಲಸೆ ಕಾರ್ಮಿಕರು ತಮ್ಮ ಊರುಗಳನ್ನು ಸೇರೋದಕ್ಕೆ ಹರಸಾಹಸ ಪಟ್ಟರು. ಊಟ, ನಿದ್ದೆ, ನೀರು ಇಲ್ಲದೆ ಜನರು ದಾರಿ ಮಧ್ಯದಲ್ಲಿನೇ ಸಾಯ್ಬೇಕಾಯಿತು. ಇದಕ್ಕೆ ಸರ್ಕಾರದ ಕಡೆಯಿಂದ ಒಂದೇ ಒಂದು ವಿಷಾದದ ಮಾತು ಬಂದಿಲ್ಲ. ಈ ಸಮಯದಲ್ಲಿ ಸತ್ತವರ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟ ಅಂಕಿಅಂಶಗಳೇ ಇಲ್ಲ. ಆದರೆ ಇದೆಲ್ಲವನ್ನ ಮುಚ್ಚಿ ಹಾಕೋದಕ್ಕೆ ಇರೋ ಹಳೆ ಅಸ್ತ್ರ ಅನ್ನುವಂತೆ ಹಿಂದೂ ಮುಸ್ಲಿಂ ಮಧ್ಯೆ ತಂದು ಹಾಕೋದಕ್ಕೆ ನೋಡಿದ್ರು. ಕೋವಿಡ್ ಸಮಯವನ್ನ ದೇಶವನ್ನ ಒಡೆಯುವುದಕ್ಕೆ ಉಪಯೋಗಿಸಿದ ಮೊದಲ ದೇಶ ಅಂದ್ರೆ ಅದು ನಮ್ಮ ಭಾರತ. ಮುಸ್ಲಿಮರೇ ಕೊರೋನಾವನ್ನ ಎಲ್ಲೆಡೆ ಹಬ್ಬಿಸ್ತಾ ಇದ್ದಾರೆ ಅನ್ನೋ ಹಸಿ ಸುಳ್ಳುಗಳಿರೋ ವಿಡಿಯೋಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಟ್ರು. ಒಟ್ಟಿನಲ್ಲಿ ಕೊರೋನಾವನ್ನ ದೇಶಕ್ಕೆ ಹೊತ್ತು ತಂದದ್ದು ಮುಸ್ಲಿಮರೇ ಅನ್ನೋ ಅಪವಾದವನ್ನ ಮುಸ್ಲಿಮರ ತಲೆಗೆ ಕಟ್ಟೋದಕ್ಕೆ ಎಲ್ಲಿಲ್ಲದ ಕಸರತ್ತು ನಡೆಯಿತು. ತನ್ನ ಪ್ರಚಾರಕ್ಕಾಗಿ ಜನರನ್ನ ಬಲಿ ಕೊಡೋ ಸರ್ಕಾರ ಜನರ ಜೀವದ ಬಗ್ಗೆ ಯೋಚನೆ ಮಾಡುತ್ತಾ? ಕೊರೋನಾದಿಂದ ಎಷ್ಟು ಜನರು ಸತ್ತಿದ್ದಾರೆ ಅನ್ನೋ ಬಗ್ಗೆ ಇಂದಿಗೂ ಕೂಡ ಸ್ಪಷ್ಟ ಅಂಕಿಅಂಶಗಳೇ ಸರ್ಕಾರದ ಕಡೆ ಇಲ್ಲ. ಸರ್ಕಾರದ ದಾಖಲೆ ಪ್ರಕಾರ
ಲಾಕ್ಡೌನ್ 2 ವರ್ಷಗಳಲ್ಲಿ 5,74,198 ಮಂದಿ ಮೃತಪಟ್ಟಿದ್ದಾರೆ. WHO ಅಂದಾಜಿನ ಪ್ರಕಾರ ಭಾರತದಲ್ಲಿ ಸಾಂಕ್ರಾಮಿಕ ರೋಗದಿಂದ ಅಂದರೆ ಈ ಕೊರೋನಾದಿಂದ ನೇರವಾಗಿ ಮತ್ತು ಪರೋಕ್ಷವಾಗಿ ಸಂಭವಿಸಿದ ಒಟ್ಟು ಸಾವುಗಳ ಸಂಖ್ಯೆ 33 ಲಕ್ಷದಿಂದ 65 ಲಕ್ಷದವರೆಗೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸರ್ಕಾರ ಈ ಅಂಕಿಅಂಶಗಳನ್ನು ತಿರಸ್ಕರಿಸ್ತಾನೆ ಬಂದಿದೆ. ಕೊರೋನಾ ಕಾಲದ ಸಾವು ನೋವುಗಳನ್ನು, ನಷ್ಟಗಳನ್ನು ಮುಚ್ಚಿಟ್ಟಿದ್ದೇ ಸರ್ಕಾರದ ಬಹುದೊಡ್ಡ ಸಾಧನೆ ಆಗ್ಬಿಟ್ಟಿದೆ. ಇದೀಗ ಅದೇ ತಂತ್ರಗಳ ಮೂಲಕ ಯುದ್ಧ ಬಿಕ್ಕಟ್ಟನ್ನ ಗೆಲ್ಲೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇರೋದು ಕಳವಳಕಾರಿ. ಮೋದಿ ಅವರ ಆತುರದ ಲಾಕ್ಡೌನ್ನಿಂದ ಸಾವಿರಾರು ಉದ್ದಿಮೆಗಳು ಮುಚ್ಚಿದಾವೆ. ನಿರುದ್ಯೋಗಿಗಳ ಸಂಖ್ಯೆ ದುಪ್ಪಟ್ಟಾಗಿದೆ. ಹಲವು ಉದ್ದಿಮೆದಾರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೋವಿಡ್ ಲಸಿಕೆ ಹೆಸರಿನಲ್ಲಿ ಬೃಹತ್ ಹಗರಣಗಳೇ ನಡೆದು ಹೋಗಿದ್ದಾವೆ. ಆಕ್ಸಿಜನ್ ಸಿಲಿಂಡರ್ ಕೊರತೆ, ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲದೆ ಇರೋದು, ಕೊನೆಗೆ ಸ್ಮಶಾನದಲ್ಲಿ ಸತ್ತವರನ್ನ ಮಣ್ಣು ಮಾಡೋದಕ್ಕೂ ಕೂಡ ಸಮಸ್ಯೆ ಇತ್ತು. ಇದೆಲ್ಲವೂ ಮೋದಿ ಅವರ ಕೊರೋನಾ ಕಾಲದ ಸಾಧನೆಗಳು. ಈಗ ಈ ಸಾಧನೆಯನ್ನೇ ಈ ಯುದ್ಧದ ಸಮಯದಲ್ಲಿಯೂ ಕೂಡ ಹೇರೋದಕ್ಕೆ ಮೋದಿ ಅವರು ಮುಂದಾಗಿದ್ದಾರೆ. ಯುದ್ಧ ಶುರುವಾಗಿ 10 ದಿನಕ್ಕೆ ಭಾರತಕ್ಕೆ ಇಷ್ಟೊಂದು ಬಿಸಿ ತಾಕಿರುವಾಗ ಇನ್ನು ಯುದ್ಧ ಹೀಗೇನೆ ಏನಾದರೂ ಮುಂದುವರೆದ್ರೆ ಭಾರತದ ಪರಿಸ್ಥಿತಿ ಏನಾಗಬೇಡ? ಮೋದಿಯವರು ಈ ಬಗ್ಗೆ ಜನರಿಗೆ ಆತ್ಮವಿಶ್ವಾಸ ತುಂಬಬೇಕಾಗಿತ್ತು. ದೇಶಕ್ಕೆ ಕೊರೋನಾ ಕಾಲದ ದುಸ್ಥಿತಿಯನ್ನು ತಂದಿಡೋದಿಲ್ಲ ಅನ್ನೋ ಭರವಸೆಯನ್ನು ಕೊಡಬೇಕಾಗಿತ್ತು. ಆದರೆ ಈ ಮಾತುಗಳ ಬದಲು ಧೈರ್ಯ ಕುಂದಿಸೋ ಮಾತುಗಳನ್ನು ಮೋದಿ ಅವರೇ ಆಡ್ತಾ ಇದ್ದಾರೆ. ಯುದ್ಧದಿಂದ ದೇಶದಲ್ಲಿ LPG ಕೊರತೆ ಎದುರಾಗಿ ಜನರು ಗ್ಯಾಸ್ ಅಂಗಡಿಗಳ ಮುಂದೆ ಕ್ಯೂ ನಿಂತರು. LPG ಸಮಸ್ಯೆ ಇಲ್ಲ, ಅದು ಕಾಂಗ್ರೆಸ್ ಸೃಷ್ಟಿ ಅಂತ BJP ನಾಯಕರು ಹೇಳಿಕೆಯನ್ನು ಕೊಡ್ತಾರೆ. ಗ್ಯಾಸ್ ಸಮಸ್ಯೆ ಇಲ್ಲವೇ ಇಲ್ಲ ಅಂತ ಸಮರ್ಥನೆ ಮಾಡ್ಕೋತಾರೆ. ಸದನದಲ್ಲಿ ನಿಂತು ದೇಶದಲ್ಲಿ ಎಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಇದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಅಣಕ ಮಾಡ್ತಾರೆ. ಕಂಗನಾ ರಣಾವತ್ ಸೇರಿದಂತೆ ಹಲವು BJP ನಾಯಕರು ಈ ದೇಶದಲ್ಲಿ ಗ್ಯಾಸ್ ಸಮಸ್ಯೆ ಇಲ್ಲವೇ ಇಲ್ಲ ಅಂತ ಸಮರ್ಥನೆಗೆ ಇಳಿತಾರೆ. ಇನ್ನು ಪೋಸ್ಟ್ ಕಾರ್ಡ್ ಕನ್ನಡ ಅನ್ನೋ ಸಾಮಾಜಿಕ ಅಕೌಂಟ್ ಮೂಲಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ LPG ಗ್ಯಾಸ್ ಕೊರತೆ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಯಾಕೆ ಕೊರತೆ ಇದೆ ಅಂತ ಕೇಳುತ್ತೆ. ಇದಕ್ಕೆ ಇಷ್ಟೇ ಪ್ರಶ್ನೆ, ಗ್ಯಾಸ್ ಸಮಸ್ಯೆ ಇಲ್ಲ ಅಂದರೆ ಬುಕ್ಕಿಂಗ್ ಯಾಕೆ ಆಗ್ತಾ ಇಲ್ಲ? ಜನರು ಕ್ಯೂನಲ್ಲಿ ಯಾಕೆ ನಿಂತಿದ್ದಾರೆ? ಸೌದೆ ಒಲೆ ಮತ್ತು ಇಂಡಕ್ಷನ್ ಸ್ಟವ್ ಮೊರೆ ಹೋಗಿರೋದು ಯಾಕೆ? ಇಷ್ಟೊಂದು ಹೋಟೆಲ್ಗಳು ಮುಚ್ಚಿರೋದಕ್ಕೆ ಕಾರಣ ಏನು? ಇಷ್ಟೆಲ್ಲ ಸಮಸ್ಯೆಗಳಿದ್ರು BJPಗರು ಸಮರ್ಥನೆಗೆ ಇಳಿದಿರೋದು ನಿಜಕ್ಕೂ ಕೂಡ ದುರಂತಾನೆ. ಇನ್ನು ಮೋದಿ ಏನೇ ಹೇಳಿದ್ರು ಅದಕ್ಕೆ ತುತ್ತೂರಿ ಎನ್ನುವುದೋ ಈ ಭಕ್ತರ ಗುಂಪೆ ದೊಡ್ಡದಿದೆ. ದೇಶಕ್ಕೆ ಎಷ್ಟೇ ತೊಂದರೆ, ಭೀತಿ ಎದುರಾದರೂ ಸರ್ಕಾರದ ಕ್ರಮವನ್ನು ಸಮರ್ಥಿಸಿ ಜೈ ಮೋದಿ ಅಂತ ಅನ್ನೋರಿಂದಾನೇ ಈ ದೇಶ ಈ ಪರಿಸ್ಥಿತಿಯಲ್ಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.